ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಸರ್ವಜ್ಞ ಎಂದರೆ ಯಾರಿಗೆ ತಾನೇ ತಿಳಿದಿಲ್ಲ ಹೇಳಿ. ತನ್ನ 3 ಸಾಲಿನ ಜ್ಞಾನದ ಸಂಪತ್ತನ್ನು ಈ ಲೋಕಕ್ಕೆ ಕೊಟ್ಟ ಮಹಾನ್ ಕವಿ, ಸಂತ ಅಂತಾನೆ ಹೇಳಬಹುದು. ಇವತ್ತಿನ ಯುವ ಜನಾಂಗ ಈ ಕವಿಯನ್ನು ಮರೆತು ಹೋಗಿದ್ದಾರೆ. ಸರ್ವಜ್ಞನ ಫ್ಯೂಚರ್ ಶತಮಾನಕ್ಕೂ ಅವಶ್ಯಕವಾಗಿದೆ. ಫ್ಯೂಚರ್ ಮ್ಯಾನ್ ಅಂತಲೂ ಸಹ ಅನ್ನಬಹುದು. ಕಾಲಘಟ್ಟದಲ್ಲಿ ಅಂತಹ ಮಹನೀಯನನ್ನು ನಾವು ಸ್ಮರಿಸಲೇಬೇಕು. ಅಂತಹ ಕೆಲಸವನ್ನು ದಿನಾಂಕ 10 ಜನವರಿ 2026 ಶನಿವಾರ ಸಂಜೆ ಬೆಂಗಳೂರು ನಗರದ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಬಳಿ ಇರುವ ಶರಣ ಸೇವಾ ಸಮಾಜದ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದೆ ಎಂದು ವೀರಶೈವ ವಿಚಾರ ವೇದಿಕೆಯ ಅಧ್ಯಕ್ಷರಾದ ರೇಣುಕಾ ಪ್ರಸಾದ್ ದೀಪು ಅವರು ವೀರಶೈವ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್, ವೀರಶೈವ ವಿಚಾರ ವೇದಿಕೆ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಾಲಕ್ಷ್ಮಿ ಘಟಕದ ಆಶ್ರಯದಲ್ಲಿ ನಡೆಯುತ್ತಿದೆ. ಶರಣಾರ್ಥಿ. ನಾನು ನಿಮ್ಮ ಪ್ರೀತಿಯ ರೇಣುಕಾ ಪ್ರಸಾದ್ ದೀಪು ಮಾಡುವ ನಮಸ್ಕಾರಗಳು. ಇದೇ ಶನಿವಾರ ದಿನಾಂಕ 10/1/2026 ಸಂಜೆ 4:30 ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಬಳಿ ಇರುವ ಶ್ರೀ ಶರಣ ಸೇವಾ ಸಮಾಜದಲ್ಲಿ ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಲಂಡನ್, ವೀರಶೈವ ವಿಚಾರ ವೇದಿಕೆಯ 287ನೆಯ ಮಾಸಿಕ ಕಾರ್ಯಕ್ರಮ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಘಟಕ ಬೆಂಗಳೂರು ಈ 3 ಸಂಸ್ಥೆಗಳ ಸಹಯೋಗದೊಂದಿಗೆ ತ್ರಿಪದಿಗಳ ಪಿತಾಮಹರಾದಂತಹ ಶ್ರೀ ಸರ್ವಜ್ಞರ ಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ಇತ್ತೀಚೆಗಷ್ಟೇ ಲಿಂಗೈಕ್ಯರಾದಂತಹ ಅಖಿಲ ಭಾರತೀಯ ವೀರಶೈವ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾದಂತಹ ಶ್ರೀ ಶಾಮನೂರು ಶಿವಶಂಕರಪ್ಪನವರ ಸಂಸ್ಮರಣೆ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವರುದ್ರ ಸ್ವಾಮೀಜಿಗಳವರು, ಪೀಠಾಧ್ಯಕ್ಷರು, ಬೇಲಿಮಠ, ಬೆಂಗಳೂರು. ಅಲ್ಲದೆ ಸರ್ವಜ್ಞರ ಆಯ್ದ ತ್ರಿಪದಿಗಳನ್ನು ಒಂದು ಪುಸ್ತಕ ರೀತಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಶಸ್ತಲ ಬ್ರಹ್ಮಿ ಶ್ರೀ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಪಟ್ಟಾಧ್ಯಕ್ಷರು, ಶ್ರೀಮದ್ ವಿಭೂತಿಪುರ ವೀರ ಸಿಂಹಾಸನ ಸಂಸ್ಥಾನ ಮಠ, ಬೆಂಗಳೂರು. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀಯುತ ಕೆ ಗೋಪಾಲಯ್ಯನವರು, ಸನ್ಮಾನ್ಯ ಶಾಸಕರು, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಹಾಗೂ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಎಸ್ ಮಹಾದೇವಯ್ಯ, ಸಂಸ್ಥಾಪಕ ಅಧ್ಯಕ್ಷರು, ಬಸವ ಇಂಟರ್ನ್ಯಾಷನಲ್ ಫೌಂಡೇಶನ್ ಲಂಡನ್. ಇದರ ಜೊತೆಯಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ಖ್ಯಾತ ಪಂಡಿತ್ ರವೀಂದ್ರ ಸೊರಗಾವಿಯವರು. ಇವರು ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರು, ಚಲನಚಿತ್ರ ಗಾಯಕರು ಹಾಗೂ ಸರಿಗಮಪ ಕನ್ನಡ ಇದರ ಜ್ಯೂರಿ ಮೆಂಬರ್ ಕೂಡ ಆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ತಮ್ಮಗಳ ಜೊತೆಗಳಲ್ಲಿ ನಿಮ್ಮ ಸ್ನೇಹಿತರನ್ನು ಕರೆತಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ವಂದನೆಗಳು.